ದಾವಣಗೆರೆ ಕೆಬಿ ಬಡಾವಣೆಯ ಶ್ರೀ ಗುರುರಾಜ ಸೇವಾ ಸಂಘ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ವತಿಯಿಂದ ಸುವರ್ಣ ಸಂಭ್ರಮ 2026ರ ಅಂಗವಾಗಿ ಇಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಪ್ರವಚನ ನಡೆಸಲಾಯಿತು. ನಗರದ ಕೆಬಿ ಬಡಾವಣೆಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಸುವರ್ಣ ಮಹೋತ್ಸವದ ಹಿನ್ನೆಲೆ ಪ್ರತಿದಿನ ವಿಶೇಷ ಪೂಜೆ, ಹೋಮ ಹವನ, ಪ್ರವಚನ, ಭಜನಾ ಕಾರ್ಯಕ್ರಮ, ಧಾರ್ಮಿಕ ಉಪನ್ಯಾಸ, ಅನ್ನ ಸಂತರ್ಪಣೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ವಿಶೇಷವಾಗಿ ಇಂದು ಶ್ರೀ ವಿದ್ಯಾವಲ್ಲಭ ತೀರ್ಥರಿಂದ ಸಂಸ್ಥಾನ ಪೂಜೆ ನೆರವೇರಿಸಿ ಬಳಿಕ ಭಕ್ತರಿಗೆ ಅನುಗ್ರಹ ಸಂದೇಶ ನೀಡಿದರು. ಗುರುರಾಯರ ಕೃಪೆಯಿಂದ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಧಾರ್ಮಿಕ ಚೈತನ್ಯ ವೃದ್ಧಿಯಾಗಬೇಕು ಎಂದು ಆಶೀರ್ವಚನ ನೀಡಿದರು. ಪ್ರವಚನ ಕಾರ್ಯಕ್ರಮದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಸಂದೇಶ, ಭಕ್ತಿ ಮಾರ್ಗದ ಮಹತ್ವ ಹಾಗೂ ಧರ್ಮಾಚರಣೆಯ ಅಗತ್ಯತೆ ಕುರಿತು ವಿವರವಾಗಿ ಉಪನ್ಯಾಸ ನಡೆಯಿತು. ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಆಗಮಿಸಿದ್ದರು. ಭರತನ ಬಗ್ಗೆ ಹೇಳ್ತಾ ಮಹಾಭಾರತ ಹೇಳ್ತಾರೆ. ಭರತನ ಅನಂತರ ಬಂದವರು ಭಾರತದ ಹೆಸರಾಯಿತು. ಇತರವರು ಅದೇ ಹೆಸರು ಬರ್ತದೆ. ಇತರವರು ಅದೇ ಹೆಸರು. ಭರತನ ಬಗ್ಗೆ ಹೇಳಬೇಕಾದ್ರೆ ಮಹಾಭಾರತದ ಮಾತು ಆ ರೀತಿ ಹೆಸರುಗಳು. ಅದು ಮಧ್ವಘಟ ಅಂತ ಹೇಳಬೇಕಾದ್ರೆ ಅರ್ಥ ಆಯಿತು. ಈ ಸ್ಥಿತಿಯಲ್ಲಿದ್ದಾರೆ ಅಂದರೆ ಎಷ್ಟು ಆಶ್ಚರ್ಯ. ಈ ಎತ್ತರ ನೋಡಿದಾಗ ಅನ್ನಿಸ್ತದೆ, ಇಷ್ಟೆಲ್ಲ ಕಷ್ಟಪಟ್ಟು ಎಲೆಕ್ಟ್ ಆಗಿ ಚೀಫ್ ಮಿನಿಸ್ಟರ್ ಆಗ್ತಾರೆ. ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಇದ್ರ 5 ವರ್ಷ ಹೋದರೆ ಎನಿ ಟೈಮ್ ಹೋಗ್ಬೋದು. ಈ ಕಲಿಯುಗದ ಕಲ್ಪತರು ಮತ್ತು ಕಾಮಧೇನು. ಕಲ್ಪತರು ಅಂದರೆ ಒಂದೇ ಕಡೆಗೆ ಫಲ ಕೊಡುತ್ತೆ, ಕಾಮಧೇನು ಎಲ್ಲ ಕಡೆಗೂ ಬರುತ್ತೆ. ಆ ಥರದಲ್ಲಿ ರಾಯರು ಮಂತ್ರಾಲಯದಿಂದ ನಮ್ಮ ದಾವಣಗೆರೆ ದೀಕ್ಷಿತ ರಸ್ತೆಗೆ ಬಂದು 50 ವರ್ಷ ಆಯಿತು. 50 ವರ್ಷದಿಂದ ಲಕ್ಷಾಂತರ ಭಕ್ತರನ್ನು ಅನುಗ್ರಹ ಮಾಡ್ತಾ ಇದ್ದಾರೆ. ಕಷ್ಟ ಅಂತೇಳಿ ಬಂದವರಿಗೆ ಪ್ರತಿಯೊಬ್ಬರಿಗೂ ಅವರವರ ಕಷ್ಟಗಳನ್ನು ನಿವಾರಣೆ ಮಾಡಿದ್ದಾರೆ. ಮದುವೆ ಆಗಿಲ್ಲ ಅಂತ ಬಂದವರಿಗೆ ಮದುವೆ ಆಗಿದೆ, ಮಕ್ಕಳಿಲ್ಲ ಅಂತ ಬಂದವರಿಗೆ ಮಕ್ಕಳಾಗಿದೆ, ವಿದ್ಯೆ ಇಲ್ಲ ಅಂತ ಬಂದವರಿಗೆ ವಿದ್ಯೆ ಆಗಿದೆ. ಆಮೇಲೆ ಹತ್ತಲಿಲ್ಲ, ನನ್ನ ಮಗ ಪರೀಕ್ಷೆಯಲ್ಲಿ ಪಾಸ್ ಆಗಲಿಲ್ಲ ಅಂತ ಹೇಳ್ಕೊಂಡು ಸೇವೆ ಮಾಡಿದವರಿಗೆ ಅವ್ರಿಗೂ ಎಲ್ಲ ಅನುಕೂಲ ಆಗಿದೆ. ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶ ಅಂತೇಳಿ ಅವರವರ ಭಕ್ತಿಗೆ ಅನುಗುಣವಾಗಿ, ಅವರವರ ಶ್ರದ್ಧೆಗೆ ಅನುಗುಣವಾಗಿ ರಾಯರು ಪ್ರತಿಯೊಬ್ಬರಿಗೂ ಒಳ್ಳೆಯ ಫಲವನ್ನೇ ಕೊಡ್ತಾ ಬಂದಿದ್ದಾರೆ. ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡ್ತಾ ಇದ್ದಾರೆ. ಈ 50 ವರ್ಷದಲ್ಲಿ ಲಕ್ಷಾಂತರ ಜನ ನಮ್ಮ ಮಠದಲ್ಲೇ ಇದ್ದು ಓದ್ಕೊಂಡು ಕೆಲಸ ಮಾಡಿ ಪಾಠ ಹೇಳಿಸ್ಕೊಂಡು ಅರ್ಚಕ ವೃತ್ತಿ, ಪುರೋಹಿತ ವೃತ್ತಿ, ಪಂಡಿತರಾಗಿ ಭಾಳ ಜನ ಹೊರಹೊಮ್ಮಿದ್ದಾರೆ. ಈ ಕಾರ್ಯಕ್ರಮ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳೋದೇನೆಂದರೆ ರಾಯರ ಮೇಲೆ ದೃಢವಾದ ಭಕ್ತಿಯನ್ನು ಮಾಡಿ. ರಾಘವೇಂದ್ರಾಯ ಸತ್ಯಧರ್ಮರ್ಥಾಯ ಚ ಭಜತಾಂ ಕಲ್ಪವೃಕ್ಷ ಮತಾಂ ಕಾಮಧೇನು. ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಈ ಮಠ ಪ್ರಾರಂಭವಾಗಿ 50 ವರ್ಷಗಳು. ಈ ಸಂದರ್ಭದಲ್ಲಿ ಈ ದಿನದ ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ಹವನ ಹೋಮಗಳೆಲ್ಲ ಆಗಿದ್ದಾವೆ. ಬೆಳಗ್ಗೆ ಉಪನ್ಯಾಸ ರಘೋತ್ತಮಾಚಾರ್ ಉದ್ರಿ ಮತ್ತು ಪ್ರಭಂಜನಾಚಾರ್ಯ ವ್ಯಾಸನಕೇರಿ ಪ್ರಭಂಜನಾಚಾರ್ಯ ಉಪನ್ಯಾಸ ಮತ್ತು ಕಾಣೆಯೂರು ಮಠಾಧೀಶರಾದಂಥ ವಿದ್ಯಾವಲ್ಲಭ ತೀರ್ಥರ ಅನುಗ್ರಹ ಸಂದೇಶ, ಅವರ ಪೂಜೆ ಎಲ್ಲ ಕಾರ್ಯಕ್ರಮಗಳು ನಡೆದಿದ್ದಾವೆ. ಮುಂದಿನ 1 ತಾಸಲ್ಲಿ ಅನ್ನ ಸಂತರ್ಪಣೆ ಇರುತ್ತದೆ. ಇದೆಲ್ಲ ಈ ದಿನ ಕಾರ್ಯಕ್ರಮಗಳು. ಇವತ್ತು ಈ ವರ್ಷ 50 ವರ್ಷ ಪೂರೈಸಿದ್ದಕ್ಕಾಗಿ ಈ ಮಠಕ್ಕೆ ಇದೆಲ್ಲ ವಿವಿಧ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈ 50 ವರ್ಷದಲ್ಲಿ ನಾನು ದಾವಣಗೆರೆ ಬಂದು 35 ವರ್ಷ ಆಯಿತು. ಅನೇಕ ಸಂಗೀತಕಾರರು, ಅನೇಕ ಕಲಾವಿದರಿಂದ ಕೂಡಿ ಎಲ್ಲ ತರಹದ ಕಾರ್ಯಕ್ರಮಗಳನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. 7 ಜನ ಪೀಠಾಧಿಪತಿಗಳು, ಅಷ್ಟಮಠದ ಪೀಠಾಧಿಪತಿಗಳೆಲ್ಲರೂ ಸಹಿತ ಆಗಮಿಸಿದ್ದಾರೆ. ಇದಲ್ಲದೆ ಸುವರ್ಣ ಮಹೋತ್ಸವದ ಒಂದು ಸಂಭ್ರಮ ಹೇಗಿದೆ ಅಂತ ಹೇಳಿದರೆ, ಇಡೀ ಊರಿನ ವಾತಾವರಣವೇ ಹಬ್ಬದ ವಾತಾವರಣವಾಗಿ ಇಲ್ಲಿ ಕಾಣಬಹುದಾಗಿದೆ. ರಾಘವೇಂದ್ರ ಗುರು ಸಾರ್ವಭೌಮರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಅವರ ಸ್ತೋತ್ರದಲ್ಲೇ ಬರ್ತದೆ, ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಯಶ. ಒಂದು ಮಹಿಮೆ ಆದರೆ ಹೇಳ್ಬೋದು, ಒಬ್ಬ ಮಗ ಇದ್ದ, ಚೆನ್ನಾಗಿ ಓದಿದ, ಚೆನ್ನಾಗಿ ಒಳ್ಳೆ ಡಾಕ್ಟರೇಟ್ ಪದವಿಯನ್ನು ಪಡೆದ ಅಂಥೇಳಿ ಒಬ್ಬ ಮಗನ ಬಗ್ಗೆ ವಿವರಣೆಯನ್ನು ಹೇಳ್ಬೋದು. ಆದರೆ ಮಹಾಮಹಿಮರಾದಂಥ ಕಲ್ಪವೃಕ್ಷ ಕಾಮಧೇನುಗಳ ಬಗ್ಗೆ ಹೇಳೋದೇನಿದೆ, ಪ್ರತಿಯೊಂದು ಹೆಜ್ಜೆಗೆ ಕ್ಷಣದಲ್ಲಿ ಅವರು ವೇದಾಂತ ಸಾಮ್ರಾಜ್ಯದಲ್ಲಿ ಇದ್ದುಕೊಂಡು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ, ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವರ ಈ ಗುರು ಕರುಣೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂಥೇಳಿ ಈ ಮೂಲಕ ಸಂದೇಶವನ್ನು ತಿಳಿಸ್ತಾ ಇದ್ದೇವೆ.